ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಮಾಡೋರು ಕೂಡ ಈ ರೆಸಿಪಿ ಫಾಲೋ ಮಾಡಿದರೆ ಸಾಕು. ಕುಕ್ಕರ್ ಬೇಡ, ಕಷ್ಟನೂ ಬೇಡ, ಕ್ವಿಕ್ಕಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟಿ ಚಿಕನ್ ಬಿರಿಯಾನಿ ರೆಡಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ನೋಡಿದರೆ ಸಾಕು, ಚಿಕನ್ ಬಿರಿಯಾನಿ ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ಬೋದು. ಚಿಕನ್ ಬಿರಿಯಾನಿ ಜೊತೆ ಈ ರೀತಿ ಥಾಲಿ ಕೂಡ ರೆಡಿ ಮಾಡ್ಬೋದು. ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಲವಂಗ, ಸ್ಟಾರ್, ಬಡಿ ಇಲೈಚಿ, ಜಾವಿತ್ರಿ, ಕಲ್ಲು ಹೂ ಮತ್ತು ಜಾಯ್ಫಲ್, ಇದು ಈ ಥರ ಬರುತ್ತಲ್ಲ ಜಾಯ್ಫಲ್, ಅದರದ್ದು ಸಣ್ಣ ಪೀಸ್ ಜಾಸ್ತಿ ಹಾಕಬೇಡಿ. ಕಲ್ಲು ಹೂವನ್ನ ಅಷ್ಟೇ ಸ್ವಲ್ಪ, ಜಾವಿತ್ರಿನ ಸ್ವಲ್ಪ ಸ್ವಲ್ಪ ಹಾಕಿ, ಮತ್ತು ಧನಿಯಾ, ಜೀರಾ, ಸೋಂಪು ಎಷ್ಟೆಷ್ಟು ಹಾಕಿದ್ದೇನೆ ಅಂತ ನೋಡ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ಪ್ರಕಾರ ಹಾಕ್ಕೊಳ್ಳಿ. ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕಿಬಿಟ್ಟು ನಾನು ಡ್ರೈ ರೋಸ್ಟ್ ಮಾಡ್ತೇನೆ. ನಾನಿಲ್ಲಿ ಚಕ್ಕೆ ಹಾಕೋಕ್ಕೆ ಮರ್ತೋಯ್ತು, ನಂತರ ಹಾಕ್ತಾಯಿದ್ದೇನೆ. ಚಕ್ಕೆ ಕೂಡ ಆವಾಗಲೇ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಮಾಡಿ. ಈ ರೀತಿ ಮಸಾಲ ಫ್ರೆಶ್ ಆಗಿ ಪೌಡ್ರ್ ಮಾಡಿ ಹಾಕೋದ್ರಿಂದ ನಿಮ್ಮ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಇಲ್ಲಿ ನಾನು ಚಿಕನಿಗೆ ಈಗ ಮ್ಯಾರಿನೇಷನ್ ಮಾಡ್ತಾಯಿದ್ದೇನೆ. ಇದೇ ಪೌಡ್ರ್ ಮಾಡಿದ ಮಸಾಲವನ್ನು ಹಾಕಿಬಿಟ್ಟು ನಾನು ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕ್ತಾಯಿದ್ದೇನೆ. ಇದು ತುಂಬ ಖಾರ ಉಂಟು, ಈ ಪೌಡ್ರು ನೋಡಿಕೊಂಡು ಹಾಕಬೇಕು. ನಂತರ ಇಲ್ಲಿ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ. ಅಂತ ಅಂಕರ್ಡ್ ಹಾಕ್ತಾಯಿದ್ದೇನೆ. ಕರ್ಡ್ ಯಾವಾಗಲೂ ಅಂಕರ್ಡ್ ಇದ್ದರೆ ಅದನ್ನೇ ಹಾಕಿ, ಇಲ್ಲಾಂದರೆ ಕರ್ಡಿದೆ ನೀರು ತೆಗೆದುಬಿಟ್ಟು ಅದನ್ನು ಹಾಕ್ಬೋದು. ಸಾಲ್ಟ್ ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಮ್ಯಾರಿನೇಷನ್ ಮಾಡಿ ಇಡುತ್ತೇನೆ. ಅಷ್ಟೊತ್ತಿಗೆ ಬೇರೆಲ್ಲ ರೆಡಿ ಆಗ್ಬೋದು, ಗಿಟ್ಟಿಂಗ್ ಎಲ್ಲ ಮಾಡೋದು ರೆಡಿ ಮಾಡ್ಕೋಬೋದು ನಾವು. ನಾನಿಲ್ಲಿ ಒಗ್ಗರಣೆಗೆ ಶಾಜೀರ ಹಾಕ್ತಾಯಿದ್ದೇನೆ. ಫಸ್ಟಿಗೆ ಶಾಜೀರ ಹಾಕಿಬಿಟ್ಟು ಒಂದು 3 ಆನಿಯನ್ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಬಿರಿಯಾನಿ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಆದರೆ ವಿಡಿಯೋ ಮಾತ್ರ ನೋಡೋಕ್ಕೆ ಪೇಷನ್ಸ್ ಬೇಕಷ್ಟೇ. ನೋಡಿ, ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೇನೆ. ಈ ಸಬ್ಸಿಗೆ ಸೊಪ್ಪು ಹಾಕಿದರೆ ಒಂದು ಒಳ್ಳೆ ಅರೋಮಾ ಕೊಡುತ್ತೆ. ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ಪುದೀನ ಕೂಡ ಹಾಕ್ಬೋದು. ನನಗೆ ಪುದೀನ ಅಷ್ಟು ಇಷ್ಟ ಇಲ್ಲ, ಸಬ್ಸಿಗೆ ಸೊಪ್ಪು ಹೆಲ್ತಿಗೂ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ತಾಯಿದ್ದೇನೆ. ಇಲ್ಲಿ ಒಂದು 3 ಟೊಮೆಟೊ ಹಾಕ್ತಾಯಿದ್ದೇನೆ, ಯಾಕೆಂದರೆ ಅಲ್ಲಿ ಕರ್ಡ್ ಕೂಡ ಹಾಕಿದ್ದೇನೆ. ಸೊ ಹಾಗಾಗಿ 3 ಟೊಮೆಟೊ ಹಾಕ್ತಾಯಿದ್ದೇನೆ. ನಂತರ ಇದು ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನನ್ನ ದಮ್ ಬಿರಿಯಾನಿ ರೆಸಿಪಿ ಕೂಡ ಇದೆ, ಅದನ್ನು ಕೂಡ ನಾನು ಇದರ ಜೊತೆ ಲಿಂಕ್ ಮಾಡ್ತೇನೆ, ನೀವು ಅದನ್ನು ಕೂಡ ನೋಡ್ಕೋಬೋದು. ಇಲ್ಲಿ ಬಾಸ್ಮತಿ ರೈಸನ್ನು ನಾನೊಂದು ಹಾಫ್ ಆನ್ ಅವರ್ ಸೋಕ್ ಮಾಡಿದ್ದೇನೆ. ಹಾಫ್ ಆನ್ ಅವರ್ ಅಲ್ಲಂದರೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಸೋಕ್ ಮಾಡಿದರೂ ಆಗುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಕೂಡ ಮೇಲ್ಗಡೆಯಿಂದ ಹಾಕ್ತಾಯಿದ್ದೇನೆ. ಇಲ್ಲಿ ಒಂದು 60% ಆದರೂ ಚಿಕನ್ ಬೇಯಬೇಕು, ಅದರ ನಂತರನೇ ರೈಸನ್ನು ಹಾಕಿ. ಯಾಕೆಂದರೆ ರೈಸ್ ಸೋಕ್ ಮಾಡಿರೋದ್ರಿಂದ, ಅಂದರೆ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ. ಇಲ್ಲಿ ನಾವು ರೈಸ್ ಹಾಕಿದ ನಂತರ ಮಿಕ್ಸ್ ಮಾಡಬಾರ್ದು ಸ್ಪೂನಿಂದ ಜಾಸ್ತಿ. ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ ನೀವು ನೋಡಿ. ಬಾಟಮಿಂದ ನಾನು ಸ್ಪೂನ್ ಹಾಕ್ತಾ ಇದ್ದೇನೆ, ಅಂದರೆ ರೈಸ್ ಕಟ್ಟಾಗುತ್ತೆ ನೆನೆಸಿರೋದ್ರಿಂದ. ಚಿಕನ್ ಆಲ್ರೆಡಿ ನೀರು ಬಿಟ್ಕೊಳ್ಳೋದ್ರಿಂದ ನೀರು ನನಗೆ ಲೋಟದ ಪ್ರಕಾರ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಅದು ಮತ್ತು ನೀವು 1 ಲೋಟಕ್ಕೆ 2 ಲೋಟ ಹೇಳಿದ್ರಿ ಅಂತ ಅಷ್ಟೇ ಹಾಕ್ತೀರಾ. ಅದಕ್ಕೋಸ್ಕರ ನೀರು ಬಿಟ್ಕೊಂಡ್ರೆ ನೀವು ನೋಡಿಕೊಂಡು ಅಂದಾಜು ಪ್ರಕಾರ ಹಾಕಬೇಕು. ಬಿಸಿನೀರು ಹಾಕಬೇಕಷ್ಟೇ, ತಣ್ಣೀರು ಹಾಕಬೇಡಿ. ನೋಡಿ, ಈ ರೀತಿ ಮೇಲ್ಗಡೆ ಸ್ವಲ್ಪ ನೀರಿರಬೇಕು, ಜಾಸ್ತಿ ನೀರು ಹಾಕಬೇಡಿ. ಜಾಸ್ತಿ ನೀರಿದ್ದರೆ ರೈಸ್ ತುಂಬ ಬೆಂದೋಗುತ್ತೆ. ಸಪೋಸ್ ನೀರು ಕಡಿಮೆ ಆದರೆ ಏನು ತೊಂದರೆ ಇಲ್ಲ, ರೈಸ್ ಬೆಂದಿಲ್ಲ ಅಂದರೆ ಮತ್ತೆ ನೀವು ಸ್ವಲ್ಪನೇ ಮಿಡ್ಲಲ್ಲಿ ಸ್ಪೇಸ್ ಮಾಡಿಕೊಂಡು ನೀರು ಹಾಕ್ಬೋದು ಸ್ವಲ್ಪ. ಈಗ ನಾನು ಕರೆಕ್ಟಾಗಿ ಹಾಕ್ತಾ ಇದ್ದೇನೆ ನೋಡಿ, ಇಷ್ಟೇ ನೀರು ಹಾಕಬೇಕು ನೋಡಿಕೊಂಡು ಹಾಕಿ. ನೀವು ಕೂಡ ನಮಗೆ ಅಂದರೆ ಮಾಡಿ ಅಭ್ಯಾಸ ಇರೋರಿಗೆ ಗೊತ್ತಾಗುತ್ತೆ ಅದರ ಮೆಷರ್ಮೆಂಟ್, ಲೋಟದ ಲೆಕ್ಕ ಹಾಕಬೇಕು ಅಂತ ಇಲ್ಲ. ಇದು ನಾನು ಹಾಕಿದ್ದು ಪರ್ಫೆಕ್ಟ್ ಆಗಿದೆ ನೀರದು ಮೆಷರ್ಮೆಂಟ್. ನಾನಿಲ್ಲಿ ಕೇವಡ ವಾಟ್ರ್ ಕೂಡ ಹಾಕ್ತಾಯಿದ್ದೇನೆ. ಕೇವಡ ವಾಟ್ರ್ ಹಾಕಿದರೆ ಒಂದು ಒಳ್ಳೆ ಎರೋಮಾ ಕೊಡ್ತದೆ. ಮತ್ತು ಗೀ ತುಂಬ ಹಾಕಿದಷ್ಟು ಒಳ್ಳೆಯದು. ಇದು ಲಿಡ್ ಕ್ಲೋಸ್ ಮಾಡಿ ನೀರು ಡ್ರೈ ಆಗುವ ತನಕ ನಾನಿಲ್ಲಿ ಬೇಯಿಸ್ತೇನೆ. ನಾನು ಯಾವುದೇ ಇದು ತವಾಗಿವ ಏನು ಇಟ್ಟಿಲ್ಲ, ದಪ್ಪ ತಳದ ಪಾತ್ರೆ ಯೂಸ್ ಮಾಡಿದ್ದೇನೆ. ಸ್ವಲ್ಪ ಅಗಾಲ ಇರುವ ಪಾತ್ರೆ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ನೀರು ಡ್ರೈ ಆಗಿದೆ, ಈಗ ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನಾನಿಲ್ಲಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ನೋಡಿ. ನೀವು ಈ ಸ್ಟೇಜಲ್ಲಿ ಸಪೋಸ್ ನಿಮಗೆ ಬೆಂದಿಲ್ಲ ಅಂದರೆ 90% ಬೆಂದಿಲ್ಲ ಅಂದರೆ ನೀವು ಸ್ವಲ್ಪನೇ ಬಿಸಿನೀರು ಹಾಕ್ಬೋದು ಮಿಡ್ಲಲ್ಲಿ, ಮತ್ತು ಲಿಡ್ ಕ್ಲೋಸ್ ಮಾಡಿ ನೀವು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ನಂತರ ನಾವು ಇಮಿಡಿಯೇಟ್ ಸರ್ವ್ ಮಾಡಬಾರ್ದು. ಒಂದು 10 ನಿಮಿಷ ಹಾಗೇ ಲಿಡ್ ಕ್ಲೋಸ್ ಮಾಡಿ ಇಡಬೇಕು, ಗ್ಯಾಸ್ ಆಫ್ ಮಾಡಿ. ಆಗ ನಿಮಗೆ ಅದು ದಮ್ಮಲ್ಲೇ ಬೇಯುತ್ತೆ. ನೋಡಿ, ಈ ರೀತಿ ಬರಬೇಕು, ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಿಡಿಯಾಗಿ ಬರಬೇಕು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿದೆ ಚಿಕನ್ ಬಿರಿಯಾನಿ ಮಾಡೋದು. ಹಾಗಾದರೆ ನನ್ನ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.